ಈ ಒಂದು ವಿಡಿಯೋದಲ್ಲಿ ನೀವು ಮೀಶೋ ಆಪ್ ಅಲ್ಲಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಹಾಗೆ ಮೀಶೋ ಆಪ್ ಅಲ್ಲಿ ನೀವು ಯಾವ ರೀತಿಯಾಗಿ ಪ್ರಾಡಕ್ಟ್ ನ ಆರ್ಡರ್ ಮಾಡೋದಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಾಘವೇಂದ್ರ ನಾಯ್ಕ್. ಈ ವಿಡಿಯೋದಲ್ಲಿ ನಾವು ಮೀಶೋ ಆಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡುವ. ಯಾವ ರೀತಿಯಾಗಿ ಆರ್ಡರ್ ಮಾಡೋದು, ಹಾಗೆ ಮೀಶೋ ಆಪ್ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನಿಮ್ಮ ಹತ್ರ ಮೀಶೋ ಆಪ್ ಇಲ್ಲ ಅಂದ್ರೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೀಶೋ ಆಪ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಮೀಶೋ ಆಪ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು OTP ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿ OTP ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ನಿಮ್ಗೆ ಇಲ್ಲಿ ಮೀಶೋ ಆಪ್ ಅನ್ನು ನೀವು ಕನ್ನಡದಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ಯಾವ ಲ್ಯಾಂಗ್ವೇಜ್ ಬೇಕಿದ್ರು ನೀವು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಕನ್ನಡ ಇದೆ ನೋಡಬಹುದು. ನೀವು ಕನ್ನಡ ಬೇಕಿದ್ರೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಮೀಶೋ ಆಪ್ ಈ ರೀತಿಯಾಗಿ ಇರುವಂತದ್ದು. ಅಲ್ಲಿ ನಿಮ್ಗೆ ಸುಮಾರು ಪ್ರಾಡಕ್ಟ್ಸ್ ಇರುತ್ತೆ. ನೀವು ಯಾವ ಪ್ರಾಡಕ್ಟ್ಸ್ ಬೇಕಿದ್ರು ಆರ್ಡರ್ ಮಾಡಬಹುದು. ಅಲ್ಲಿ ಸೈಡ್ ನೋಡಬಹುದು, ಹೋಮ್ ಸೈಡ್ ಗೆ ಕೆಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಟಗರಿ ವೈಸ್ ಪ್ರತಿಯೊಂದು ಪ್ರಾಡಕ್ಟ್ ಲಿಸ್ಟ್ ಬರುವಂತದ್ದು. ವುಮೆನ್ಸ್ ಆಗಿರ್ಬೋದು, ಕುರ್ತಿ, ಸ್ಯಾರಿ, ಲೆಹಂಗಾ, ಮೆನ್, ಹಾಗೆ ಕಿಡ್ಸ್ ಅಂತಂದ್ರೆ ಗಂಡಸರಿಗೆ ಬೇಕು ಅಥವಾ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಇರುತ್ತೆ. ಜ್ಯುವೆಲರಿ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ವಾಚಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನೀವು ಮೀಶೋ ಆಪ್ ಹೊಸಬರಾಗಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಇರುತ್ತೆ ಇದನ್ನು. ಹಾಗೆ ನಿಮ್ಗೇನಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕಂದ್ರೆ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಶರ್ಟ್ ಬೇಕು, ವಾಚ್ ಬೇಕು ಅಂತ ಸರ್ಚ್ ಮಾಡಿದ್ರೆ ನೋಡ್ಬೋದು. ನಾನು ಇಲ್ಲಿ ವಾಚ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ, ಬರುತ್ತೆ. ನಾನಿದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರ್ಸ್ಲಿಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಅಮೌಂಟ್ ವಾಚ್ ಎಲ್ಲ ಬರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪ್ರತಿಯೊಂದು ಐಟಮ್ ಕೂಡ ಬರುತ್ತೆ. ಅಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುವಂತದ್ದು, ನಿಮ್ಮ ಹೆಸರು ಕೂಡ ಹಾಕೊಳ್ಬಹುದು, ನೀವು ಪ್ರತಿಯೊಂದನ್ನು ಕೂಡ ಹಾಕೋಬಹುದು. ಈಗ ನಾವು ಮೇನ್ ಆಗಿ ಪ್ರಾಡಕ್ಟ್ ಯಾವ ರೀತಿಯಾಗಿ ಆರ್ಡರ್ ಮಾಡೋದು ಅಂತ ನೋಡೋಣ. ನಾನೀಗ ವಾಚ್ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ನೋಡಬಹುದು, 157 rupees ಒಂದು ವಾಚ್ ಇದೆ. ಅದನ್ನ ನಾನು ನಿಮ್ಗೆ ಆರ್ಡರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಆರ್ಡರ್ ಮಾಡೋದಂತ ಮೀಶೋ ಆಪ್ ಅಲ್ಲಿ. ಅಲ್ಲಿ ಕೆಳಗಡೆ ನೋಡಬಹುದು ಬೈ ನೌ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡಬಹುದು ನಿಮ್ಮ ಅಡ್ರೆಸ್ ಇದೆ. ನೀವು ಅಲ್ಲಿ ಅಡ್ರೆಸ್ ಹಾಕೊಳ್ಬೇಕಾಗತ್ತೆ. ಮೊದಲಿಗೆ ನೀವು ಅಡ್ರೆಸ್ ಕರೆಕ್ಟ್ ಆಗಿ ಹಾಕ್ಬೇಕು, ಇಲ್ಲದಿದ್ರೆ ನಿಮ್ಮ ಒಂದು ಪ್ರಾಡಕ್ಟ್, ನೀವು ಆರ್ಡರ್ ಮಾಡಿದ ಪ್ರಾಡಕ್ಟ್ ನಿಮ್ಗೆ ತಲುಪಬೇಕಂತಂದ್ರೆ ನಿಮ್ಮ ರೀಚಾರ್ಜ್ ಇರುವ ಆಕ್ಟಿವ್ ಮೊಬೈಲ್ ನಂಬರ್ ಹಾಕಿ, ಹಾಗೆ ಅಡ್ರೆಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೇಮ್ ಕೇಳುತ್ತೆ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನೇಮ್ ಹಾಕೊಳ್ತಾ ಇದ್ದೀನಿ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ ನೋಡಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕರೆಕ್ಟ್ ಆಗಿ ಆಕ್ಟಿವ್ ಮೊಬೈಲ್ ನಂಬರೇ ಹಾಕಿ. ಇಲ್ಲಿ ನೋಡಬಹುದು ನೀವು ಹೆಸರು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ನೋಡಬಹುದು ಗೆಟ್ ಅಡ್ರೆಸ್ ಅಂತ ಬರ್ತಾ ಇದೆ. ಹೌದು, ಈಗ ನಿಮ್ಮ ಮನೆಯ ಪರ್ಟಿಕ್ಯುಲರ್ ನಿಮ್ಮ ಮನೆಯ ಅಡ್ರೆಸ್ಗೆ ನೀವು ಆರ್ಡರ್ ಮಾಡ್ತಾ ಇದ್ರೆ ಅಲ್ಲಿ ಗೆಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೊಕೇಶನ್ ಆನ್ ಆಗುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಡ್ರೆಸ್ ತಗೊಳುತ್ತೆ. ಈಗ ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ. ಗೆಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲೊಕೇಶನ್ ಕೇಳ್ತಾ ಇದೆ. ಅಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ, ಟರ್ನ್ ಆನ್ ಅಂತ ಕೊಡಿ, ಅಂತಂದ್ರೆ ಲೊಕೇಶನ್ ಆನ್ ಆಗುತ್ತೆ. ಅದು ನಿಮ್ಮ ಲೊಕೇಶನ್ ಕ್ಯಾಪ್ಚರ್ ಮಾಡುತ್ತೆ. ನೋಡಬಹುದು ಕರೆಕ್ಟ್ ಆಗಿ ಈ ತರ ಮಾಡಿ. ನೀವು ನಿಮ್ಗೇನಾದ್ರೂ ಅಡ್ರೆಸ್ ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಈ ತರ ಮಾಡಬಹುದು. ಅಲ್ಲಿ ಬಂದಿದೆ ನೋಡಬಹುದು, ಕರೆಕ್ಟ್ ಪಿನ್ ಕೋಡ್ ಬರುತ್ತೆ, ನಿಮ್ಮ ಏರಿಯಾ ಯಾವ ಊರ್ ಅಂತ ಬರುತ್ತೆ. ಅಲ್ಲಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ಥಿಂಗ್ಸ್ ನ ಹಾಕೊಳ್ಬಹುದು, ನಿಮ್ಮ ಬಿಲ್ಡಿಂಗ್ ನೇಮ್ ಹಾಕೊಳ್ಬಹುದು, ಹೌಸ್ ನಂಬರ್ ಹಾಕೊಳ್ಬಹುದು. ಪ್ರತಿಯೊಂದನ್ನು ನೀವು ಏನ್ ಬೇಕು, ನಿಮ್ಮ ಅಡ್ರೆಸ್ ಏನಿದೆ ನೋಡಿ ಲೊಕೇಶನ್, ಅದು ಹಾಕೊಳ್ಬಹುದು. ಅಥವಾ ನೀವು ಲೊಕೇಶನ್ ಬಿಟ್ಟು ಆರ್ಡರ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಎಂಟರ್ ಅಡ್ರೆಸ್ ಅಂತ ಇದೆ ನೋಡಿ ಕೆಳಗಡೆ, ಲೊಕೇಶನ್ ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೇಳುತ್ತೆ ನೀವು ಹೌಸ್ ನಂಬರ್, ಬಿಲ್ಡಿಂಗ್ ನೇಮ್, ರೋಡ್, ಹಾಗೆ ನಿಮ್ಮ ಪಿನ್ ಕೋಡ್. ಹಾಗೆ ನಿಮ್ಮ ಪಿನ್ ಕೋಡ್ ಕರೆಕ್ಟ್ ಆಗಿ ಹಾಕಿ. ಪಿನ್ ಕೋಡ್ ಅಂದ್ರೆ ನಿಮ್ಮ ಅಡ್ರೆಸ್ ತಗೊಳ್ಳುವಂತದ್ದು. ಹಾಗೆ ಅಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಡೆಲಿವರಿ ಟು ದಿಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಕೆಳಗಡೆ ನೋಡಬಹುದು ನಿಮ್ಮ ಪ್ರೈಸ್ ಹಾಗೆ ಅಡ್ರೆಸ್ ಎಲ್ಲ ನಿಮ್ಗೆ ಇರುತ್ತೆ. ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಇರುತ್ತೆ. ಅಲ್ಲಿ ವ್ಯೂ ಪ್ರೈಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ ಪ್ರೈಸ್ ಹಾಗೆ ಆರ್ಡರ್ ಟೋಟಲ್ ಡಿಸ್ಕೌಂಟ್ ಎಲ್ಲ ತೋರಿಸುತ್ತೆ. ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ನೀವು ಮೀಶೋದಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ ಪ್ರೈಸ್. ಫಾರ್ ಎಕ್ಸಾಂಪಲ್ ನೋಡ್ತಿರ್ಬೋದು ನೀವು ಕ್ಯಾಶ್ ಆನ್ ಡೆಲಿವರಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಇದೆ ನೋಡಬಹುದು. 195 ಇದೆ ಕ್ಯಾಶ್ ಆನ್ ಡೆಲಿವರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಏನಂದ್ರೆ ನಿಮ್ಮ ಮನೆಗೆ ಆರ್ಡರ್ ಬಂದ ತಕ್ಷಣ ನೀವು ಡೆಲಿವರಿ ಬಾಯ್ ಹತ್ರ ದುಡ್ಡು ಕೊಡೋದು, ಅದು ಕ್ಯಾಶ್ ಆನ್ ಡೆಲಿವರಿ. ಹಾಗೆ ಮೀಶೋ ಪೇ ಲೇಟರ್ ಅಂತ ಸೆಕೆಂಡ್ ಆಪ್ಷನ್ ಇದೆ ನೋಡಬಹುದು. ಅದ್ ಯಾವ ತರ ಅಂತಂದ್ರೆ ನೀವು ಸ್ವಲ್ಪ ಅಮೌಂಟ್ ಅಂದ್ರೆ ಒಂದು ಪ್ರಾಡಕ್ಟ್ ಮೇಲೆ 57 ರುಪೀಸ್ ಏನೋ ಪೇ ಮಾಡಬೇಕು ಆನ್ಲೈನ್ ಅಲ್ಲಿ, ಬಾಕಿ ಅಮೌಂಟ್ ಅನ್ನು ನೀವು ಡೆಲಿವರಿ ಬಾಯ್ ಬಂದ್ಮೇಲೆ ಅವ್ರಿಗೆ ಪೇ ಮಾಡಬೇಕು, ಅದು ಮೀಶೋ ಪೇ ಲೇಟರ್. ಥರ್ಡ್ ಆಪ್ಷನ್ ನೋಡಬಹುದು 157 ಅಂತ ಇದೆ ಪೇ ಆನ್ಲೈನ್ ಅಂತ. ಇದನ್ನ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಮಾಡಿದ್ರೆ ಇದು ಕಡಿಮೆ ಆಗತ್ತೆ. ಈಗ ಪ್ರಾಡಕ್ಟ್ ಪ್ರೈಸ್ ನೋಡಬಹುದು 157 ಆಗತ್ತೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ 195 ಆಗತ್ತೆ. ಈಗ ನೀವು ಯಾವ್ದು ಕೂಡ ಮಾಡ್ಕೊಳ್ಬಹುದು. ನಾನು ನಿಮ್ಗೆ ಆನ್ಲೈನ್ ಪೇಮೆಂಟ್ ಮಾಡೋದು ತೋರಿಸ್ತಾ ಇದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋನ್ ಪೇ ಅಂತ ಬರುತ್ತೆ. ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ UPI ಪಿನ್ ಹಾಕ್ಬಿಟ್ಟು ನೀವು ಪೇಮೆಂಟ್ ಮಾಡ್ಕೊಳ್ಬಹುದು, ಅಥವಾ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ರಿಟರ್ನ್ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ನೀವು ಯಾವ ಪೇಮೆಂಟ್ ಮಾಡಿರ್ತೀರಿ ನೋಡಿ ಅದೇ ಒಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ಅಮೌಂಟ್ ಬರುತ್ತೆ. ನೀವು ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕಂತ ಇಲ್ಲ. ಈಗ ಕ್ಯಾಶ್ ಆನ್ ಡೆಲಿವರಿ ಅಂತ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಡರ್ ಕನ್ಫರ್ಮ್ ಅಂತ ಬರುತ್ತೆ. ನಿಮ್ಮ ಒಂದು ಆರ್ಡರ್ ಸಕ್ಸಸ್ಫುಲ್ ಆಗಿ ಆಗುವಂತದ್ದು. ಈ ರೀತಿಯಾಗಿ ನೀವು ಮೀಶೋ ಆಪ್ ಅಲ್ಲಿ ಪ್ರಾಡಕ್ಟ್ಸ್ ಆರ್ಡರ್ ನ ಹಾಕೋಬಹುದು. ಇದಾಗಿತ್ತು ಈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.